सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇದೆಲ್ಲ ದುಸ್ಥಾನಗಳು. ದುಸ್ಥಾನ ಅಂದ್ರೆ ದುಃಖವನ್ನ ಕೊಡುವ ಭಾವಗಳು. ಹಾಗಿದ್ರೆ ಈ ದುಸ್ಥಾನದಲ್ಲಿ ಯಾವ ಗ್ರಹನೂ ಇರಬಾರ್ದಾ? ನೋಡಿ, 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ ಒಳ್ಳೇದು. ಯಾಕಂದ್ರೆ 6ನೇ ಮನೆ ಅನ್ನೋದು ಶತ್ರು ಸ್ಥಾನವಾಗುತ್ತೆ. ದುಸ್ಥಾನವೂ ಹೌದು, ಶತ್ರು ಸ್ಥಾನವೂ ಹೌದು. ರೋಗ, ಋಣ, ಶತ್ರು ಅಂತ ಹೇಳ್ತೀವಿ. 6ನೇ ಮನೆಯಲ್ಲಿ ಮಂಗಳ ಇರೋದು ಒಂದು ಲೆಕ್ಕಕ್ಕೆ ನಿಮಗೆ ಒಳ್ಳೇದೆ. ಯಾಕಂದ್ರೆ ಈ ಮಂಗಳ ಗ್ರಹನು 6ನೇ ಮನೆಯಲ್ಲಿರೋದ್ರಿಂದ ಶತ್ರು ಬಾಧೆ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ನಿಮ್ಮ ರಾಶ್ಯಾಧಿಪತಿನೇ ಹೋಗಿ 6ನೇ ಮನೇಲಿ ಕುತ್ಕೊಂಡ್ಬಿಟ್ಟಿರ್ತಾನೆ ಈ ತಿಂಗಳಲ್ಲಿ. ಬುಧನ ಜೊತೆಯಲ್ಲಿ ರವಿನೂ ಕೂತಿರ್ತಾನೆ. ರವಿ ಕೂಡ 6ನೇ ಮನೆಯಲ್ಲಿರೋದು ಶುಭಾನೇ. ಅವನು ಕೂಡ ಕ್ರೂರ ಗ್ರಹಗಳ ಒಂದು ಲಿಸ್ಟ್ ಅಲ್ಲಿ ಸೇರ್ತಾನೆ. ಹಾಗಾಗಿ ರವಿ ಕುಜ 6ನೇ ಮನೆಯಲ್ಲಿರೋದು ನಿಮ್ಗೆ ನಿಮ್ಮ ಶತ್ರುಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರು ಏನೋ ನಿಮಗ್ ಬಹಳ ಸಮಸ್ಯೆ ಮಾಡ್ತಾ ಇದಾರೆ. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಜಾಸ್ತಿನೇ ಆಗ್ಬಿಟ್ಟಿದೆ. ಅದೇನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಒಬ್ರು ಮತ್ತೆ ನೀವು ಶತ್ರುಗಳು ಅಂತಂದ್ರೆ ಅವರಿಗೆ ನೀವ್ ಯಾಕೆ ಶತ್ರುಗಳು ಅಂದ್ರೆ ನೀವು ಉದ್ಧಾರ ಆಗ್ತಾ ಇದ್ರೆ ಅದಕ್ಕೆ ಶತ್ರುಗಳು. ಆತರ ಇರುತ್ತೆ. ಯಾಕಂದ್ರೆ ನೀವ್ ಯಾರಿಗೂ ತೊಂದರೆ ಕೊಟ್ಟಿರಲ್ಲ ಅನ್ಕೊಳ್ಳಿ, ಅವ್ರಿಗೇನು ಅವ್ರ ತಂಟೆಗೆ ಹೋಗಲ್ಲ. ಆದ್ರೂ ಕೂಡ ನಿಮ್ಮ ಬೆಳವಣಿಗೆನ ಅವರು ನೀವೆಷ್ಟು ಬೆಳವಣಿಗೆ ಆಗ್ತಾ ಇರ್ತೀರ ಅಷ್ಟು ನಿಮ್ಮ ಮೇಲೆ ಶತ್ರುತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೋ ಅದಕ್ಕೆ ಇನ್ನೇನೋ ಬೇರೆ ತರ ತೊಂದರೆ ಮಾಡಕ್ ನೋಡೋದು, ಬೇರೆ ಬೇರೆ ದಾರಿಗಳು, ಅಡ್ಡ ದಾರಿಗಳನ್ನ ಹಿಡಿಯೋದು, ವಾಮಾಚಾರ ಮಾರ್ಗಗಳನ್ನ ಹಿಡಿಯುವಂಥದ್ದು ಇದೆಲ್ಲ ಮಾಡ್ತಾರೆ. ಬಟ್ ಒಂದ್ ತಿಳ್ಕೊಳ್ಳಿ, ಇದರಿಂದ ಯಾರನ್ನೂ ಕೂಡ ಸೋಲಿಸಕ್ಕಾಗಲ್ಲ. ಇದರ ಪ್ರಭಾವ ಸ್ವಲ್ಪ ಮನಸ್ಸಿನ ಮೇಲೆ ಎಫೆಕ್ಟ್ ಮಾಡಬಹುದು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇದರಿಂದ ಯಾರನ್ನೂ ಕೂಡ ಕಂಪ್ಲೀಟ್ ಆಗಿ ಮುಳುಗಿಸ್ಬಿಡ್ತೀವಿ, ಕಂಪ್ಲೀಟ್ ಆಗಿ ಅವ್ರನ್ನ ಸಂಹಾರಣೆ ಮಾಡ್ಬಿಡ್ತೀವಿ, ಅದೆಲ್ಲ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಯಾರಿಗ್ ಸಾಧ್ಯ? ಇದ್ರ ಎಫೆಕ್ಟ್ ಯಾರಿಗಿರುತ್ತೆ ಗೊತ್ತಾ? ಯಾರು ದೇವರನ್ನ ನಂಬಲ್ಲ, ದೇವರ ಆರಾಧನೆ ಮಾಡಲ್ಲ, ಯಾರು ಮನೆಯಲ್ಲಿ ಪ್ರತಿನಿತ್ಯ ದೀಪ ಹಚ್ಚಲ್ಲ, ಪೂಜೆ ಮಾಡಲ್ಲ, ಮಂತ್ರ ಹೇಳಲ್ಲ, ಅಥವಾ ದೇವರ ಮೇಲೆ ನಂಬಿಕೆ ಇರಲ್ಲ. ಮಂತ್ರನೇ ಹೇಳ್ಬೇಕು ಅಂತಿಲ್ಲ, ನಿಮ್ ಭಕ್ತಿಯಿಂದ ನೀವು ದೇವರ ಹತ್ರ ಕೇಳ್ಕೊಳ್ಳಿ. ನಿಮ್ಗೆ ಅಚಲವಾದ ಭಕ್ತಿ ಇದ್ರೆ ಸಾಕು. ಬೇಡರ ಕಣ್ಣಪ್ಪ ಮಂತ್ರ ಹೇಳಿ ಶಿವನನ್ನು ಒಲಿಸ್ಕೊಳ್ಳಲ್ಲ. ಅಚಲವಾದ ಭಕ್ತಿ, ಶಿವನ ಮೇಲಿರುವಂತಹ ಪ್ರೀತಿ ಇದು ಇರಬೇಕು. ಇದು ಇಲ್ಲ ಅಂದಾಗ ನೀವು ಮೇಲ್ನೋಟಕ್ ಮಂತ್ರ ಹೇಳ್ಕೊಂಡ್ರೆ ಅದು ಯೂಸ್ ಇಲ್ಲ. ಕೆಲವರು ಸಿಕ್ಕಾಪಟ್ಟೆ ಮಂತ್ರ ಹೇಳ್ತಿರ್ತಾರೆ, ದೇವರ ಮೇಲೆ ಭಕ್ತಿನೇ ಇರಲ್ಲ. ಅದು ಅಲ್ಲ. ಮತ್ತೆ ನಾನು ದೇವರನ್ನ ಆರಾಧಿಸ್ತೀನಿ ಅನ್ನೋ ಅಹಂಕಾರ ಕೂಡ ಇರಬಾರ್ದು. ನೀವು ದೇವರನ್ನ ಆರಾಧಿಸ್ತಿದ್ದೀರಾ ಅಂದ್ರೆ ಅದು ಕೂಡ ನಿಮ್ಮ ಪುಣ್ಯವೇ. ದೇವರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಈ ತರ ಯಾರಿಗೆ ಇದೆಲ್ಲ ಇಂಟ್ರೆಸ್ಟ್ ಇರಲ್ಲ, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಲ್ಲ, ಯಾವಾಗ್ಲೂ ಸುಮ್ನೆ ಏನೋ ಒಂದು ನೆಗೆಟಿವ್ ಯೋಚನೆಗಳು ಮಾಡ್ತಿರ್ತಾರೆ, ಅಂತವ್ರ ಮೇಲೆ ಈ ತರ ನೆಗೆಟಿವ್ ಪ್ರಭಾವ, ದೃಷ್ಟಿ ಆಗೋದು, ಮಾಟ ಮಂತ್ರ ಪ್ರಯೋಗ, ನೆಗೆಟಿವ್ ಎನರ್ಜಿದ ಪ್ರಾಬ್ಲಮ್ಗಳು ಇದೆಲ್ಲ ಜಾಸ್ತಿ ಅಂತವ್ರ ಮೇಲೆ ಆಗುತ್ತೆ. ಯಾರು ಯಾವಾಗ್ಲೂ ವ್ರತಗಳನ್ನ ಮಾಡ್ತಿರ್ತಾರೆ, ದೇವರನ್ನ ಆರಾಧಿಸ್ತಾರೆ, ಜಪ ತಪಗಳನ್ನ ಮಾಡ್ತಿರ್ತಾರೆ, ಇವರಿಗೆ ಯಾರೇ ಏನೇ ಪ್ರಯೋಗಗಳು ಇತ್ಯಾದಿಗಳನ್ನ ಮಾಡಿದ್ರು ಕೂಡ ಇದ್ರ ಎಫೆಕ್ಟ್ ಹೆಂಗೆ ಅಂದ್ರೆ ಸ್ವಲ್ಪ ಆಗುತ್ತೆ. ತಕ್ಷಣ ದೇವ್ರು ಯಾವುದೋ ಒಂದು ರೂಪದಲ್ಲಿ ಮೆಸೇಜ್ ಕೊಡ್ತಾನೆ, ನಿಂಗೇನೋ ಸಮಸ್ಯೆ ಆಗಿದೆ ನೋಡು, ಸರಿ ಮಾಡ್ಕೊ. ಖಂಡಿತ ಸರಿ ಆಗ್ಬಿಡುತ್ತೆ. ಯಾಕೆಂದ್ರೆ ಈ ದುಷ್ಟ ಶಕ್ತಿಗಳ ಪ್ರಭಾವ ದೈವಶಕ್ತಿ ಮುಂದೆ ನಿಲ್ಲಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಕನ್ಯಾ ರಾಶಿಯವರಿಗೆ ಜಾಸ್ತಿ ಈ ತರದ ಸಮಸ್ಯೆಗಳು ಕಳೆದ 1 ತಿಂಗಳಿಂದ ಆಗ್ತಾ ಇದೆ. ಈ ತಿಂಗಳಲ್ಲಿ ಆ ತರದ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಅಂದ್ರೆ ನಿಮ್ಮ ಶತ್ರುಗಳು ಏನಿರ್ತಾರಲ್ಲ ಅವರುಗಳು ನಿಮ್ಗೆ ಕೊಡ್ತಾ ಇರುವಂತಹ ತೊಂದರೆಗಳು ಈ ತಿಂಗಳಲ್ಲಿ ನಿವಾರಣೆ ಆಗುತ್ತೆ. ಇನ್ನು ಅವ್ರು ನಿಮ್ಗೆ ಏನು ಸಮಸ್ಯೆ ಕೊಡಲ್ಲ, ಏನು ಪ್ರಾಬ್ಲಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಶತ್ರು ಸ್ಥಾನದಲ್ಲಿ ಕುಜ ಬಂದಿದ್ದಾನೆ ಅಂದ್ರೆ ಅವ್ರ ಟೈಮ್ ಸರಿ ಇಲ್ಲ ಈಗ ಅಂತ. ಅವ್ರ ಸಮಸ್ಯೆಗಳನ್ನೇ ಅವ್ರು ಸರಿ ಮಾಡ್ಕೊಳಕ್ ಆಗದ ಪರಿಸ್ಥಿತಿಯಲ್ಲಿ ಇರ್ತಾರೆ ಅವರು. ನಿಮ್ಮ ಬಗ್ಗೆ ಯೋಚನೆ ಮಾಡೋಷ್ಟು ಸಮಯ ಅವ್ರಿಗಿರಲ್ಲ. ಇದು ಒಂದು ಒಳ್ಳೆ ವಿಚಾರ. ಇನ್ನು ಅಶುಭದ ವಿಚಾರ ಏನಪ್ಪಾ ಅಂದ್ರೆ, ನಿಮ್ ರಾಶ್ಯಾಧಿಪತಿನೇ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇದು ನಿಮ್ಮ ಅನಾರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ.
ಎಲ್ಲಾ ಬೇರೆ ಕಡೆಯಿಂದ ಸಮಸ್ಯೆಗಳೇನು ಬರ್ತಾ ಇಲ್ಲ ಅಂದ್ರೂ ಕೂಡ ವಿಪರೀತ ಟೆನ್ಷನ್ಗಳು ಮಾಡ್ಕೊಂಡು ಸ್ವಲ್ಪ ಆರೋಗ್ಯ ಹಾಳು ಮಾಡ್ಕೊತೀರಾ. ಅಂತದ್ದೇನೋ ಸಮಸ್ಯೆ ಇರಲ್ಲ, ನೀವೇ ಸಿಕ್ಕಾಪಟ್ಟೆ ಓವರ್ ಆಗಿ ಥಿಂಕ್ ಮಾಡ್ತೀರಾ. ಬುಧ ಮೆದುಳು ಬುದ್ಧಿ, ಈ ಬುದ್ಧಿಯನ್ನ ರಾಹು ಕುಜ ಇವರೆಲ್ಲ ಏನ್ ಮಾಡ್ತಾರೆ, ಹಾಳು ಮಾಡ್ತಾ ಇರ್ತಾರೆ. ಹಾಗಾಗಿ ಬೇಡವಾದ್ದೆಲ್ಲ ಯೋಚನೆ ಮಾಡೋದು, ಬೇಡವಾದವರ ಬಗ್ಗೆ ಯೋಚನೆ ಮಾಡೋದು, ಈ ತರ ಎಲ್ಲ ಮಾಡ್ಕೊಂಡು ಸ್ವಲ್ಪ ನಿಮ್ಮ ಮನಸ್ಥಿತಿ ಹಾಳು ಮಾಡ್ಕೊತೀರಾ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಏನ್ ಬರುತ್ತೆ ಅಂದ್ರೆ ನೋಡಿ, ಥ್ರೋಟ್ ಇನ್ಫೆಕ್ಷನ್ ಇರೋರಿಗೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಅಲರ್ಜಿ ಇರುತ್ತೆ, ಒಂದೇ ಸಮ ಸೀನ್ತಾ ಇರ್ತಾರೆ, ಸೀನು ಕೆಮ್ಮು ಪದೇ ಪದೇ ಬರ್ತಿರುತ್ತಲ್ಲ, ಅಂತವ್ರಿಗೆ ಅದು ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗೆ ತೃತೀಯ ಭಾವಾಧಿಪತಿ 6ನೇ ಮನೆಯಲ್ಲಿ ರಾಹು ಜೊತೆ ಇರೋದ್ರಿಂದ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಮತ್ತೆ ಈ ಗಂಟ್ಲಲ್ಲಿ ಇನ್ಫೆಕ್ಷನ್ ಇದೆಲ್ಲ ಸಮಸ್ಯೆ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಉಸಿರಾಟದ ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರಿ. ಅದೇ ಆರೋಗ್ಯದಲ್ಲಿ ನೋಡಿ ಈ ತರ ಎಲ್ಲ ಸಮಸ್ಯೆಗಳಿರುತ್ತೆ. ಸ್ಕಿನ್ ಅಲರ್ಜಿ ಇರೋರಿಗೆ ಅದು ಜಾಸ್ತಿ ಆಗುತ್ತೆ. ಹೀಗೆ ಒಂದಿಷ್ಟು ಅಲರ್ಜಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ ನಾನು. ಇನ್ನು ಕೆಲಸ ಅಂತ ಬಂದಾಗ ಹೇಗಿದೆ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು. ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅದ್ಭುತ ಬದಲಾವಣೆ. ಧನಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ಅನುಕೂಲಗಳಾಗತ್ತೆ, ದುಡ್ಡು ಬರುತ್ತೆ. ಪ್ರಾಜೆಕ್ಟ್ ಇಲ್ಲ ಅನ್ನೋರಿಗೆ ಹೊಸ ಪ್ರಾಜೆಕ್ಟ್ ಸಿಗುತ್ತೆ, ಕೆಲಸ ಇಲ್ಲ ಅನ್ನೋಂಥವ್ರಿಗೆ ಹೊಸ ಕೆಲಸ ಸಿಗುತ್ತೆ. ದುಡ್ಡು ಯಾವತ್ತೋ ಕೆಲಸ ಮಾಡಿದ್ದು ದುಡ್ಡು ಇವತ್ತು ಬರುತ್ತೆ, ಯಾರೋ ಕೊಡ್ಬೇಕಾಗಿರೋ ಹಣ ಈ ತಿಂಗಳಲ್ಲಿ ಬರುತ್ತೆ. ಈ ತರ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಶುಭ ಫಲ ಇದೆ, ಒಳ್ಳೇದಾಗತ್ತೆ ತುಂಬಾ. ಹಾಗೆ ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಗಳಿತ್ತು, ಆರ್ಥಿಕ ಸಂಕಷ್ಟಗಳಿತ್ತು, ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ. ಮಾತಿನ ಮೂಲಕ ಕೆಲವೊಂದು ಅನುಕೂಲಗಳಾಗತ್ತೆ. ನಿಮ್ಗೆ ಏನೋ ಒಂದು ಸಿಗುತ್ತೆ, ನಿಮ್ಮ ಮಾತಿನಿಂದ ಕೆಲಸ ಸಿಕ್ತು, ಮಾತಿಂದ ಏನೋ ಒಂದು ನಿಮ್ಗೆ ಅನುಕೂಲ ಆಯ್ತು. ಈ ತರ ಮಾತಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ, ಮಾತಿನಿಂದ ಲಾಭ ನಿಮ್ಗೆ. ಹಾಗೆ ಚತುರ್ಥಾಧಿಪತಿ ಗುರು ಗ್ರಹ ದಶಮದಲ್ಲಿರೋದ್ರಿಂದ ಆಸ್ತಿಯ ವಿಚಾರವಾಗಿ ಮನೆ ತಗೋಬೇಕು, ಸೇಲ್ ಮಾಡಬೇಕು, ಕಟ್ಟಬೇಕು ಅಥವಾ ವಾಹನ ತಗೋಬೇಕು, ಇಂಥದಕ್ಕೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆ ವಿಚಾರವಾಗಿ ನೀವು ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ ಪ್ರಯತ್ನ ಮುಂದುವರಿಸಿ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ. ಆದ್ರೆ ತುಂಬಾ ಟೆನ್ಷನ್ ತಗೋಬೇಡಿ, ನಿಮ್ಮ ಪ್ರಯತ್ನ ನಿಮ್ ಕೆಲಸ ಏನಿದೆ ಅದನ್ನ ಮಾಡ್ತಾ ಇರಿ, ಒಳ್ಳೇದಾಗತ್ತೆ. ಇನ್ನು ನಿಮ್ಗೆ ಪಂಚಮಾಧಿಪತಿ ಶನಿ ಗ್ರಹ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಪಂಚಮಾಧಿಪತಿಯ ಶನಿಯೊಟ್ಟಿಗೆ ಭಾಗ್ಯಾಧಿಪತಿ ಶುಕ್ರನೂ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಅನುಕೂಲಗಳಿದೆ. ವಿಶೇಷ ಏನಪ್ಪಾ ಅಂದ್ರೆ ಉನ್ನತ ವ್ಯಾಸಂಗಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರುವಂತವ್ರಿಗೆ ಈ ಮಾರ್ಚ್ ತಿಂಗಳ 15ನೇ ತಾರೀಕಿನ ನಂತರ ಅಂತಹ ಅವಕಾಶಗಳು ಒದಗಿ ಬರಲಿದೆ. ಖುಷಿ ವಿಚಾರ. 15ನೇ ತಾರೀಕಿಗೆ ಸೂರ್ಯನು ಕುಂಭರಾಶಿ ಬಿಟ್ಟು ಮೀನರಾಶಿಗೆ ಹೋಗ್ತಾನೆ, ಶನಿ ಜೊತೆನಲ್ಲಿ ಸೂರ್ಯ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಏನಾಗುತ್ತೆ, ಒಂದಿಷ್ಟು ಚೇಂಜಸ್ಗಳಾಗತ್ತೆ ನಿಮ್ಮ ಜೀವನದಲ್ಲಿ. ಮಕ್ಕಳ ವಿಚಾರವಾಗಿ ಹೆಚ್ಚು ಖರ್ಚುಗಳು, ಮಕ್ಕಳ ವಿಷಯವಾಗಿ ಸ್ವಲ್ಪ ಟೆನ್ಷನ್ಗಳು, ಮಕ್ಕಳ ವಿಷಯವಾಗಿ ಸ್ವಲ್ಪ ಕಿರಿಕಿರಿಗಳು ಶುರುವಾಗುತ್ತೆ. ಖರ್ಚು, ಸ್ವಲ್ಪ ಕಿರಿಕಿರಿ, ಆದ್ರೆ ಸಾಲ್ವ್ ಮಾಡ್ಕೊಳ್ಳುವಂತಹ ಸಮಸ್ಯೆಗಳೇ, ಸಾಲ್ವ್ ಆಗದೆ ಇರುವಂತ ಸಮಸ್ಯೆಗಳಲ್ಲ. ಯಾಕಂದ್ರೆ ಇಲ್ಲಿ ಸೂರ್ಯನು ಶನಿ ಜೊತೆ ಸೇರಿದ್ರು ಕೂಡ ಇಲ್ಲಿ ಶನಿ ದಿಗ್ಬಲನಾಗಿದ್ದಾನೆ, ಶುಕ್ರ ಪ್ರಬಲನಾಗಿದ್ದಾನೆ. ಹಾಗಾಗಿ ಸೂರ್ಯನ ಒಂದು ಅಶುಭತ್ವ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅಷ್ಟೇ. ನಿಮ್ಮ ತಂದೆ ವಿಷಯವಾಗಿ ಸ್ವಲ್ಪ ಟೆನ್ಷನ್ಗಳಾಗುತ್ತೆ, ನಿಮ್ಮ ತಂದೆ ಆರೋಗ್ಯದಲ್ಲಿ ಏನೋ ತೊಂದರೆಗಳು, ಅವ್ರ ವಿಷಯದಲ್ಲಿ ಏನೋ ಟೆನ್ಷನ್ಗಳು, ಅದು ಸ್ವಲ್ಪ ನಿಮ್ಗೆ ಕಿರಿಕಿರಿ ಅನ್ಸುತ್ತೆ. ಈ ತಿಂಗಳಲ್ಲಿ ಸಮಸ್ಯೆ ಹೆಚ್ಚಾಗುವುದಕ್ಕಿಂತ ಮೊದಲೇ ನೀವು ಪರಿಹಾರ ಮಾಡ್ಕೊಳ್ಳೋದು ಅಂದ್ರೆ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಬೇಗ ಟ್ರೀಟ್ಮೆಂಟ್ ಕೊಡ್ಸೋಂಥದ್ದು. ಅವ್ರಿಗೆ ಏನೋ ಸಮಸ್ಯೆ ಇದೆ, ಯಾವ್ದೋ ಆಪರೇಷನ್ ಆಗ್ಬೇಕಾಗಿದೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನೆಲ್ಲ ನೀವು ಮಾಡಿಸ್ಕೊಳ್ಳೋದು ಒಳ್ಳೇದು. ಅಂದ್ರೆ ಲೇಟ್ ಮಾಡಿದಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಇದು. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಆದ್ರೆ 15ನೇ ತಾರೀಕು ಮೇಲೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಉಂಟಾಗುತ್ತೆ, ಜಾಸ್ತಿ ಕೆಲಸಗಳು ಕೊಡ್ತಾರೆ, ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಅಯ್ಯೋ ಆಗ್ತಾ ಇಲ್ಲಪ್ಪ, ಕೆಲಸ ಎಷ್ಟು ಮಾಡಿದ್ರು ಮುಗಿತಿಲ್ಲಪ್ಪ ಅನ್ನೋ ತರ ಆಗತ್ತೆ. ಆದ್ರೆ ಮಾಡ್ತೀರಾ, ಏನ್ ಪ್ರಾಬ್ಲಮ್ ಇಲ್ಲ. 6ನೇ ಮನೆ ಅಧಿಪತಿ ನಿಮಗೆ ಶನಿ ಅಲ್ವಾ, ಅವನ ಜೊತೆನಲ್ಲಿ ಶುಕ್ರ ಇರೋದ್ರಿಂದ ಕಷ್ಟಪಟ್ಟಾದ್ರೂ ಕೆಲಸ ಮಾಡ್ತೀರಾ. ಇದು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅನ್ವಯ ಆಗುತ್ತೆ. 14ನೇ ತಾರೀಕುವರೆಗೂ ಏನ್ ಪ್ರಾಬ್ಲಮ್ ಇರಲ್ಲ. 15ನೇ ತಾರೀಕು ಮೇಲೆ ಸ್ವಲ್ಪ ವರ್ಕ್ ಪ್ರೆಷರ್, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಬಟ್ ನಿಭಾಯಿಸ್ತಾರೆ, ಏನು ಸಮಸ್ಯೆ ಇಲ್ಲ. ಮತ್ತೆ ಇನ್ನೊಂದು ಪ್ರಮುಖವಾದ ವಿಚಾರ, ಈಗಾಗ್ಲೇ ಯಾರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ಕನ್ಯಾ ರಾಶಿಯವ್ರಿಗೆ, ಅವರು ತುಂಬಾ ಸಮಾಧಾನವಾಗಿರ್ಬೇಕು. ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ನಿಮ್ಮ ಸಂಗಾತಿಯ ಜೊತೆ ಮಾತಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ.
ಯಾಕೆಂದ್ರೆ 15ನೇ ತಾರೀಕಿಗೆ ಸೂರ್ಯನು 7ನೇ ಮನೆಗೆ ಬಂದ್ಮೇಲೆ ಶನಿ ಸೂರ್ಯ ಇಬ್ರು 7ನೇ ಮನೆಗೆ ಸೇರ್ಕೊಂಡಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳಗಳು ಜಾಸ್ತಿ ಆಗತ್ತೆ, ಮನಸ್ತಾಪಗಳು ಜಾಸ್ತಿ ಆಗತ್ತೆ. ಸೂರ್ಯ ಸಪರೇಟ್ ಮಾಡ್ಬಿಡ್ತಾನೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಇಬ್ಬರನ್ನು ಬೇರೆ ಮಾಡುವಂತಹ ಕೆಲಸವನ್ನ ಸೂರ್ಯ ಗ್ರಹ ಮಾಡ್ತಾನೆ. ಕುಜ ಬರೀ ಜಗಳಕ್ಕಾರಕ, ಆದ್ರೆ ಸೂರ್ಯ ಮತ್ತೆ ಶನಿ ಇವರೆಲ್ಲ ಸಪರೇಟೇ ಮಾಡ್ಬಿಡ್ತಾರೆ, ಕೇತು ಗ್ರಹ ಇವರೆಲ್ಲ. ಹಾಗಾಗಿ ನೀವು ಅಂದ್ರೆ ಈ ಸ್ವಾಭಿಮಾನ ತುಂಬಾ ಅಡ್ಡ ಬಂದಾಗ ನನಗೆ ಬೇಡ ಈ ಸಂಬಂಧ ಅನ್ನೋ ಯೋಚನೆ ಕೊಡೋನು ಸೂರ್ಯ ಗ್ರಹನೇ. ಹಾಗಾಗಿ ಎಷ್ಟು ಸಾಧ್ಯವಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಇರಿ. 1 ತಿಂಗಳು ಮಾರ್ಚ್ 15ನೇ ತಾರೀಕಿಂದ 1 ತಿಂಗಳು ಸೂರ್ಯಗ್ರಹ ಮೀನರಾಶಿಯಲ್ಲಿ ಇರ್ತಾನೆ. ಅಲ್ಲಿವರೆಗೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು, ಮುನಿಸುಗಳು, ಒಬ್ರಿಗೊಬ್ರು ಮಾತೇ ಆಡದೆ ಇರುವಂತದ್ದು ಈ ತರದೆಲ್ಲ ಇರುತ್ತೆ. ನೀವೇ ಸ್ವಲ್ಪ ಸೋತು ಮಾತಾಡುವಂಥದ್ದು. ಈ ಕನ್ಯಾ ರಾಶಿಯವ್ರು ಯಾರು ವಿಡಿಯೋ ನೋಡ್ತಿದ್ರೆ ನೀವೇ ಸೋತು, ಯಾರಾದ್ರೂ ಒಬ್ರು ಸೋತಾಗ ಸಂಸಾರ ಉಳಿಯುತ್ತೆ. ಇದೊಂದು ವಿಷಯದಲ್ಲಿ ಎಚ್ಚರಿಕೆ. ಮತ್ತೆ ಮುಖ್ಯವಾಗಿ ಈ ತಿಂಗಳಲ್ಲಿ ನೀವು ಗಮನ ಕೊಡ್ಬೇಕಾಗಿರೋದು ನಿಮ್ಮ ಆರೋಗ್ಯದ ವಿಚಾರ, ನಿಮ್ಮ ತಂದೆಯವರ ಆರೋಗ್ಯದ ವಿಚಾರ, ಮತ್ತೆ ನಿಮ್ಮ ಕುಟುಂಬದ ಕಾಳಜಿ, ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ, ಇದೆಲ್ಲ ಮಾಡ್ಕೊಳ್ಳಿ. ಹಣಕಾಸಿನ ವಿಷಯ, ಉದ್ಯೋಗ ಇವುಗಳಲ್ಲೆಲ್ಲ ಏನೂ ಸಮಸ್ಯೆ ಇಲ್ಲ. ನಿಮ್ ಕೆಲಸಗಳು ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ಕೈಗೆ ಹಣ ಕೂಡ ಸಿಗ್ತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಪರಿಹಾರ ಏನ್ ಮಾಡ್ಕೋಬೇಕು? ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಮಂತ್ರವನ್ನ ತಪ್ಪದೇ ಹೇಳ್ಕೊಡಿ ಅಥವಾ ಕೇಳಿಸ್ಕೊಳ್ಳಿ. ಪ್ರತಿನಿತ್ಯ ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಹನುಮಾನ್ ಚಾಲಿಸ ಮಂತ್ರವನ್ನು ಹೇಳ್ಕೊಳ್ಳಿ. ಈ ತಿಂಗಳಿನಲ್ಲಿ ಪ್ರತಿ ಬುಧವಾರ ಒಂದು ಅರ್ಧ ಕೆಜಿನೋ 1/4 ಕೆಜಿನೋ ನಿಮ್ ಶಕ್ತಿ ಅನುಸಾರವಾಗಿ ಎಳ್ಳು ಮತ್ತು ಹೆಸರು ಕಾಳು ಮತ್ತು ಒಣ ಅವರೆಕಾಳು, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಪ್ರತಿ ಬುಧವಾರ. ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಶುಭವಾಗಲಿ.